ಸೊ ಇದು ಯಾವ ಸೈಜ್ ಗೊತ್ತಾ? 44. ಮತ್ತೆ ಕೇಳ್ತಾ ಇದ್ರಿ ತುಂಬ ಜನ, ಇದು ಸ್ಟಾಕ್ ಔಟ್ ಆದ್ಮೇಲೂ ಸರ್ ಮತ್ತೆ ಮಾಡಿಸ್ಕೊಡಿ ಸರ್ ಪ್ಲೀಸ್ ಅಂತ ಕೇಳ್ತಾ ಇದ್ರಿ. ನಾನು ಲಾಸ್ಟ್ ಟೈಮ್ ಮಾಡಿಸಿದ್ದೆ ಇದು ಯಾವ್ದು ಹೇಳಿ, ಪ್ಯಾಚ್ ವರ್ಕ್ ಪ್ಯಾಟ್ರನ್ ನೆನಪಿದೆಯಾ? ಸೊ ಇಲ್ಲಿ ಡಬಲ್ ಪ್ಯಾಚ್ ಬರುತ್ತಲ್ಲ ಆ ಪ್ಯಾಟ್ರನ್ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ, ಯಾಕಂದ್ರೆ 44ಗೆ ನಾನ್ ಸ್ಟಾಪ್ ಡಿಮ್ಯಾಂಡ್ ಬರ್ತಾ ಇದೆ. ಹಾಗಾಗಿ ಮತ್ತೆ ಇಷ್ಟು ಹೊಸ ಕಲರ್ಸ್ ಅಲ್ಲಿ ರೀಸ್ಟಾಕ್ ಮಾಡಿಸಿದ್ದೀನಿ. ನೋಡ್ಬೋದು ನೀವು, ಬ್ಲ್ಯಾಕ್ ಒಂದು ಕ್ಲಾಸ್ ಕಲೆಕ್ಷನ್, ಇದೆಲ್ಲ ವೆಬ್ಸೈಟ್ ಅವೈಲಬಲ್ ಇದೆ. ಕೋಡ್ ಮೆನ್ಷನ್ ಮಾಡಿದ್ದೀನಿ, SSB 1395 ಅನ್ನೋ ಕೋಡಲ್ಲಿ ನೀವು ಇದನ್ನ ಸರ್ಚ್ ಮಾಡ್ಕೋಬಹುದು. ನೋಡಿ, ಮಾರ್ಪೀಚ್ ಬ್ಲೂ, ಮತ್ತೆ ಡಿಸ್ಟಂಪರ್, ಡಾರ್ಕ್ ಡಿಸ್ಟಂಪರ್ ಗ್ರೀನ್ ಬರುತ್ತೆ. ಆ್ಯಂಡ್ ಚೆಕ್ಸ್ ಡಿಸೈನಲ್ಲಿ ಒಂದು ಕ್ಲಾಸ್ ಇದೆ ಕಲೆಕ್ಷನ್, ಸ್ವಲ್ಪ ಹತ್ತಿರದಿಂದ ತೋರಿಸಿ. ಸೊ ಪ್ಯೂರ್ ನ್ಯಾಚುರಲ್ ಕ್ರೇಪು, ಸ್ಮೂತ್ ಫ್ಯಾಬ್ರಿಕ್ಕು, ಆ್ಯಂಡ್ ಈ ಥರ ಪ್ಯಾಚ್ ವರ್ಕ್ ಬರ್ತಾ ಇದೆ. ಒಳಗಡೆ ಇಷ್ಟು ಮಾರ್ಜಿನ್ ಅವೈಲಬಲ್ ಇದೆ, ನೋಡ್ಬೋದು ನೀವು. ಆ್ಯಂಡ್ ಸೈಜ್ ಬಂದು ನಾನು ಹೇಳಿದೆ ಆವಾಗಲೇ 44. ಸೊ ನಮ್ಮದೇ ಪ್ರೊಡಕ್ಷನಲ್ಲಿ 44 ಸೈಜ್ದು ಸ್ಪೆಷಲ್ ವೆರೈಟೀಸ್ ಮತ್ತೆ ರಿಪೀಟ್ ಮಾಡಿಸಿದ್ದೀನಿ. ಆ್ಯಂಡ್ ಡಾರ್ಕ್ ರಾಮಾ ಗ್ರೀನ್ ಒಂದು ಬಂದಿದೆ. ಎಲ್ಲ ಮಲ್ಟಿ ಕಲರ್ಸ್ ಆಗಿರೋದ್ರಿಂದ ತುಂಬ ಸ್ಯಾರೀಸ್ಗೆ ನೀವು ಮ್ಯಾಚ್ ಮಾಡ್ಬೋದು. ಸೊ ಚೆರಿ ವೈನ್ ಅಂತ ಹೇಳ್ಬೋದು, ಆ ಥರ ಶೇಡ್ ಬರುತ್ತೆ ಇದು. ಆ್ಯಂಡ್ ಅದರಲ್ಲೇ ಇನ್ನೊಂದು ಡಿಫ್ರೆಂಟ್ ಕಾಂಬಿನೇಷನ್ ಬಂದಿರೋವಂಥದ್ದು, ಮತ್ತು ವೈಲೆಟ್ ಕಲರ್ ರೆಡಿ ಆಗಿದೆ. ಸೊ ಎಲ್ಲದು ಪ್ಯಾಟರ್ನ್ ಒಂದೇ, ಲಾಂಗ್ ಸ್ಲೀವ್ಸ್ ಬರುತ್ತೆ. ಅಪ್ ಟು 46 ತನಕ ನೀವು ಇದನ್ನ ಆಲ್ಟರ್ ಮಾಡ್ಬೋದು. ಸೊ 42 to 46 ಆರಾಮಾಗಿ ಅಡ್ಜಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗೋಂಥ ಬ್ಲೌಸ್ಗಳು. ಸೊ ರೆಡ್ಡಲ್ಲಿ ನೋಡಿ, ಸಾಫ್ಟ್ ಫ್ಯಾಬ್ರಿಕ್ ನ್ಯಾಚುರಲ್ ಕ್ರೇಪಲ್ಲಿ. ಸೊ ಇದೊಂದು ಪ್ರಿಂಟ್ ಅವೈಲಬಲ್ ಇದೆ. ಆ್ಯಂಡ್ ರಾಮಾ ಗ್ರೀನ್ ಅವೈಲಬಲ್ ಇದೆ. ಆ್ಯಂಡ್ ಮೋಸ್ಟ್ ಫೇವ್ರೇಟ್ ವೈಟ್. ಸೊ ನೋಡಿ, ವೈಟ್ ಬ್ಲ್ಯಾಕ್ ಎಲ್ಲ ಯಾವಾಗ್ಲೂ ಫಸ್ಟಿಗೆ ಟಾಪಲ್ಲಿ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಸೊ ಈ ಸಲನೂ ತುಂಬ ಲಿಮಿಟೆಡ್ ಕಲೆಕ್ಷನ್ಸಲ್ಲಿ, ಲಿಮಿಟೆಡ್ ಕಲರ್ಸಲ್ಲಿ ಮಾಡಿಸಿರೋವಂಥದ್ದು. ಸೊ ವಿಡಿಯೋ ಇಷ್ಟ ಆದರೆ ನೀವು ನೋಡಿ ಪಟ್ಟಂತ ವೆಬ್ಸೈಟಿಗೆ ಹೋಗಿ ಆರ್ಡರ್ ಮಾಡ್ಕೊಂಬಿಡಿ. ಸೊ ಆಲಿವ್ ಗ್ರೀನ್ ಅಥವಾ ಮೆಹಂದಿ ಗ್ರೀನ್ ಅಂತ ಹೇಳ್ಬೋದು, ಆ ಶೇಡು. ಸೊ ಅದರಲ್ಲಿ ಕೂಡ 2 ಸ್ಪೆಷಲ್ ಕಾಂಬಿನೇಷನ್ಸ್ ಅವೈಲಬಲ್ ಇದೆ. ಸೊ ಇಷ್ಟು ಬ್ಲೌಸಸ್ ಮತ್ತೆ ರೀಸ್ಟಾಕ್ ಮಾಡಿಸಿರೋದು 44 ಸೈಜಲ್ಲಿ ರೆಡಿ ಇರುವಂಥದ್ದು. ಆ್ಯಂಡ್ ಶ್ರೀಸ್ವರ್ಣಬ್ಲೌಸಸ್.com ಹೋಗಿ ನೀವು ಶಾಪ್ ಮಾಡ್ಬೋದು, SSB 1395 ಕೋಡಲ್ಲಿ. ಆ್ಯಂಡ್ ಹತ್ತಿರ ಇದ್ದರೆ ಶಾಪಿಗೆ ಬಂದು ವಿಸಿಟ್ ಮಾಡಿ, ಶಿವಮೊಗ್ಗ, ಕರ್ನಾಟಕದಲ್ಲಿ. ಥ್ಯಾಂಕ್ ಯು ಸೊ ಮಚ್.